ನೋಡಿ ವೀಕ್ಷಕರೇ, ನಾನು ಇಲ್ಲಿ ಹೇಳ್ತಾ ಇರ್ತಕ್ಕಂಥ ಒಂದು ಮುದ್ರೆ ಬಂದ್ಬಿಟ್ಟು ಇದು ಭೂತನಿ ಮುದ್ರೆ ಅಂತ. ಅಂದರೆ ಯಾರಿಗೆ ಭೂತ ಪಿಶಾಚಿಗಳ ಒಂದು ಬಾಧೆ ಇದೆ ಅಂಥವರು ಈ ಮುದ್ರೆಯನ್ನು ಹಾಕ್ಕೊಂಡು ಧ್ಯಾನ ಮಾಡೋದ್ರಿಂದ ಅದು ತಂತಾನೆ ಬಿಟ್ಟೋಗುತ್ತೆ. ಅಂದರೆ ಇದು ಸಹ ಒಂದು ಪರಿಹಾರ, ಮುದ್ರಾ ಪರಿಹಾರ. ಇದು ಹೇಗೆ ಅಂತಂದರೆ ನೋಡಿ, ನಮ್ಮ ದೇಹದಲ್ಲಿ ನರನಾಡಿಗಳು ಬ್ಲಾಕೇಜಸ್ ಆಗಿರ್ತದೆ, ಅಂದರೆ ಶಕ್ತಿ ಸಂಚಾರಣೆ ಆಗ್ತಾ ಇರೋದಿಲ್ಲ. ಅಂದರೆ ನಾವು ಸಾಧನೆಗಳನ್ನು ಮಾಡ್ತಕ್ಕಂಥ ಸಮಯದಲ್ಲಿ ನಾವು ರಕ್ಷಾ ಮಂತ್ರಗಳನ್ನು ಜಪ ಮಾಡ್ತೀವಿ. ಅಂತಹ ಸಮಯದಲ್ಲಿ ಆ ರಕ್ಷಾ ಮಂತ್ರದ ದೈವಿಕ ಶಕ್ತಿ ನಮ್ಮ ದೇಹದಲ್ಲಿ ಮತ್ತು ನಮ್ಮ ಮಾನಸಿಕ ಶರೀರದಲ್ಲಿ ಸಂಚಾರಣೆ ಆಗೋದಿಲ್ಲ. ಯಾಕೆಂದರೆ ಅಲ್ಲಿ ಆ ನರಗಳಲ್ಲಿ ಬ್ಲಾಕೇಜಸ್ ಆಗಿರ್ತದೆ. ಅಂತಹ ಸಂದರ್ಭದಲ್ಲಿ ನೀವು ಈ ಭೂತನಿ ಮುದ್ರೆಯನ್ನು ಹಾಕ್ಕೊಂಡು ಧ್ಯಾನ ಮಾಡೋದ್ರಿಂದ ಅಥವಾ ಮಂತ್ರ ಜಪವನ್ನು ಮಾಡೋದ್ರಿಂದ ಈ ಬ್ಲಾಕೇಜಸ್ ಎಲ್ಲ ಹೊರಟೋಗಿ ದೈವಿಕ ಶಕ್ತಿಯ ಒಂದು ಹರಿಯುವಿಕೆ ಸುಲಭ ಆಗುತ್ತೆ, ಸುಗಮ ಆಗುತ್ತೆ. ಹಾಗಾಗಿ ಯಾರಿಗೆ ಭೂತ ಪ್ರೇತ ಪಿಶಾಚಿಗಳಂತಹ ಬಾಧೆ ಇದೆ ಅಂಥವರು ಈ ಮುದ್ರೆಯನ್ನು ಹಾಕ್ಕೊಂಡು ಮಂತ್ರವನ್ನು ಜಪ ಮಾಡಬಹುದು ಅಥವಾ ಈ ಮುದ್ರೆಯನ್ನು ಹಾಕ್ಕೊಂಡು ಧ್ಯಾನ ಮಾಡಬಹುದು. ಅಂಥವ್ರಿಗೆ ತುಂಬ ಒಳ್ಳೆಯದಾಗುತ್ತೆ. ನೋಡಿ, ಇದು ಬಂದು ಪ್ರೇತಾತ್ಮ ಬಾಧೆ ಇರ್ತಕ್ಕಂಥವ್ರಿಗೆ ಮಾತ್ರ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ನೋಡಿ, ಮೊದಲಿಗೆ ನಿಮ್ಮ ಎರಡು ಹಸ್ತಗಳನ್ನು ಓಪನ್ ಮಾಡ್ಕೊಳ್ಳಿ. ಮಾಡಿಕೊಂಡು ನಿಮ್ಮ ಎರಡು ಹೆಬ್ಬೆರಳುಗಳನ್ನು ಒಂದಕ್ಕೊಂದು ಟಚ್ ಮಾಡಿ. ಆನಂತರ ಏನು ಮಾಡಿ ಅಂತಂದರೆ, ನಿಮ್ಮ ಮಧ್ಯದ ಬೆರಳು, ಎರಡು ಹಸ್ತಗಳಲ್ಲಿ ಇರ್ತಕ್ಕಂತಹ ಎರಡು ಮಧ್ಯದ ಬೆರಳನ್ನು ಟಚ್ ಮಾಡಿ ಒಂದಕ್ಕೊಂದು ಸೇರಿಸಿ. ಇದಾದ ನಂತರ ನೀವೇನು ಮಾಡಬೇಕಂದ್ರೆ, ನಿಮ್ಮ ಈ ಎರಡು ಹೆಬ್ಬೆರಳು ಹಾಗೆ ಎರಡು ಹಸ್ತದ ಮಧ್ಯದ ಬೆರಳುಗಳನ್ನು ಒಂದಕ್ಕೊಂದು ಸೇರಿಸಿ ಟಚ್ ಮಾಡಿ. ಇದಾದ ನಂತರ ನೀವು ನಿಮ್ಮ ಎರಡು ತೋರು ಬೆರಳುಗಳನ್ನು ಟಚ್ ಮಾಡಿ ಸೇರಿಸಿ, ಒಂದಕ್ಕೊಂದು ಸೇರಿಸಿ. ನೋಡಿ, ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಉಂಗುರದ ಬೆರಳು ಹಾಗೆ ನಿಮ್ಮ ಕೊನೆಯ ಬೆರಳುಗಳು ಹಾಗೆ ಓಪನ್ ಆಗಿರಬೇಕು. ಅದು ಯಾವುದೇ ರೀತಿ ಟಚ್ ಆಗಬಾರ್ದು. ಈ ರೀತಿ ಮಾಡ್ತಕ್ಕಂತಹ ಒಂದು ಮುದ್ರೆಗೆ ಭೂತನಿ ಮುದ್ರೆ ಅಂತ ಕರೀತಾರೆ. ಮತ್ತೊಮ್ಮೆ ಹೇಳ್ತೀನಿ ನೋಡಿ, ನಿಮ್ಮ ಎರಡು ಹೆಬ್ಬೆರಳನ್ನು ಟಚ್ ಮಾಡಿ. ಆನಂತರ ನಿಮ್ಮ ಎರಡು ಮಧ್ಯದ ಬೆರಳನ್ನು ಟಚ್ ಮಾಡಿ. ಆನಂತರ ಹೆಬ್ಬೆರಳು ಮತ್ತು ಮಧ್ಯದ ಬೆರಳುಗಳನ್ನು ಸೇರಿಸಿ. ಅದಾದ ನಂತರ ನಿಮ್ಮ ತೋರು ಬೆರಳುಗಳನ್ನು ಟಚ್ ಮಾಡಿ ಒಂದಕ್ಕೊಂದು ಸೇರಿಸಿ. ನೆಕ್ಸ್ಟು ನಿಮ್ಮ ಉಂಗುರದ ಬೆರಳುಗಳು ಹಾಗೆ ನಿಮ್ಮ ಕೊನೆಯ ಬೆರಳುಗಳು ಅದನ್ನು ಹಾಗೆ ಓಪನ್ ಆಗಿ ಬಿಡಿ. ಇದು ಭೂತನಿಯ ಮುದ್ರೆ.